ನಾನು ಚಿಕ್ಕದಾಗಿ ಹೇಳಿ ನಿಲ್ಲಿಸ್ಬಿಡ್ತೀನಿ ಸರ್. 12 ಕಾಲೇಜನ್ನ ಬೇರೆ ಬೇರೆ ಭಾಗದಲ್ಲಿರೋದನ್ನ ನಾನು ಯಾಕೆ ಸರ್ಕಾರದಲ್ಲಿ ಹೊಸ ಕಾಲೇಜನ್ನು ಕೊಡಲಿಲ್ಲ ಅಂದರೆ ಸರ್, ಈ ಹೊಸ ಒಂದೊಂದು ಕಾಲೇಜ್ ಪೋಸ್ಟ್ ಸ್ಯಾಂಕ್ಷನ್ ಇವ್ರ ಹತ್ರ ಮಾಡಿಸ್ಲಿಕ್ಕೆ ಅಷ್ಟೇ ಆಯಿತು. 12 ಕಾಲೇಜುಗಳಿಗೆ ಕೇಳಿ 700 ಇವ್ರದ್ದು ಒಂದು ಕಾಲೇಜ್ ತಂದಿದ್ದೀನಿ. ರೇವಣ್ಣ ಅವರ ಕ್ಷೇತ್ರದಿಂದನೂ ಕಾಲೇಜ್ ಎತ್ಕೊಂಡ್ ಬಂದಿದ್ದೀನಿ. ಒಳ್ಳೆ ನರಸೀಪುರದಲ್ಲೇ ತಂದಿದ್ದೀವಿ, ಒಳ್ಳೆ ನರಸೀಪುರ, ಸಕಲೇಶ್ಪುರ, ಇಂಥವ್ರ ಕ್ಷೇತ್ರದಿಂದನೂ ತಂದಿದ್ದೀನಿ. 12 ಕಾಲೇಜು ದೊಡ್ಡ ದೊಡ್ಡ ಜನ ಬೇರೆ ಬೇರೆ ಕಡೆಯಿಂದ ಅಡ್ಮಿಷನ್ ಇದೆ ಕಾಲೇಜುಗಳನ್ನ ಕೊಟ್ಟಿದ್ದು ಬೆಂಗಳೂರು ನಗರಕ್ಕೆ ಕೇಳಿ, ಶಾಂತಿನಗರ ಕೊಟ್ಟಿದ್ದೀನಿ. ಕೂತ್ಕೊಳ್ಳಿ ಸರ್. ಅಲ್ಲ ಸರ್, ಕುಮಾರ್ ನೀವು ಎಷ್ಟು ಧರಣ ಮಾಡಿದ್ರು ಗೊತ್ತಾ? ಅಣ್ಣವರು ಮುಖ್ಯಮಂತ್ರಿ ಕಚೇರಿಗಳ ಧರಣ ಮಾಡ್ರು. ಆದ್ರೂ ನಾವು ಕೊಟ್ಟಿದ್ದು 9 ಕಾಲೇಜಿಂದ ಬೆಂಗಳೂರು ನಗರಕ್ಕೆ. ಈಗ ಒಂದು ವಾರದಿಂದ ಯೂನಿವರ್ಸಿಟಿಗಳು ಯಾಕೆ ಮುಚ್ತಾ ಇದ್ದೀರಿ ಅಂತ ಪ್ರತಿಭಟನೆ ಮಾಡಿದ್ರೆ ಕೇಳಿ ದಿನೇಶ್ ಗುಂಡೂರಾವ್ ಗ್ರಾಮೀಣ ಮಟ್ಟದಲ್ಲ ಅಡ್ಮಿಷನ್ ಜಾಸ್ತಿ ಮಾಡಿಸಿದ್ರೆ ಮುಚ್ಚಿದ್ರೆ ಯಾಕೆ? ಇಲ್ಲ, ಹೀಗೆ ಒಂದು ವಾರದಿಂದನೇ ಯೂನಿವರ್ಸಿಟಿಗಳು ಮುಚ್ತಾ ಇದ್ದೀರಾ, ಸರಿ ಇಲ್ಲ. ಈಗ 12 ಕಾಲೇಜ್ ನಾನೇ ಮುಚ್ಚಿದ್ದೀನಿ, ನಗರಕ್ಕೆ ತಂದಿದ್ದೀನಿ ಅಂತ ಇವರೇ ಹೇಳ್ತಾ ಇದ್ದಾರೆ. ಕೂತ್ಕೊಳ್ಳಿ ಸರ್. ಪ್ರಿಯಾಂಕ್, ಏನೋ ಒಂದು ನನ್ಗೆ ಗೊತ್ತಿಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ತುಂಬಾ ನೀವು 12 ಕಾಲೇಜ್ ಮುಚ್ಚಿದ್ದೀರಾ ದಯವಿಟ್ಟು ಇದ್ದೀರಾ ಅಥವಾ ನಗರಕ್ಕೆ ತಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಗ್ರಾಮೀಣ ಮಟ್ಟದಲ್ಲಿ ಅಡ್ಮಿಷನ್ ಜಾಸ್ತಿ ಮಾಡ್ಸಕ್ ಏನ್ ಮಾಡಿದ್ರಾ ಅಂತ ಅದನ್ನ ಇಷ್ಟು ಕೊರತೆ ಇದೆ ಸರ್ ಇವ್ರಿಗೆ. ಕೂತ್ಕೊಳ್ಳ ಪೂರ್ತಿ ಮಾತಾಡ್ತಾ ಕೇಳಿಸ್ಕೊಡ್ರಿ ರೇ. ಒಳ್ಳೆ ಫೈಲ್ಸ್ ಬಂದರಂಗ್ ನಿಂತಾನೆ ಇರ್ತೀರ ರೇ. ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನ್ರಿ? ಯಾಕೆ ಮಾತಾಡ್ತೀವಿ? What do you mean? What do you mean? ಇಲ್ಲ ಅಪಾಲಜೈಸ್ ಮಾಡಿ. ಅಪಾಲಜೈಸ್. ನಾವೇನು ಅದಕ್ಕೆ ಇದು ಮಾಡಲ್ಲ. ಇಲ್ಲ ಇಲ್ಲ ಅಶೋಕ, ತೀರ್ಮಾನ ಮಾಡಿ. ಅಸಹನೆ ಒಬ್ಬ ಸಚಿವರಾಗಿ ಉಪಮುಖ್ಯಮಂತ್ರಿ ಲಾಜಿಕ್ ಆಗಿ ಒಂದು ಕ್ವೆಶ್ಚನ್ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡಕ್ಕಾಗ. ಆಯ್ತು, DCM ಇದ್ದವ್ರು ನೀವು. ಆಯ್ತು, ಕೂತ್ಕೊಳ್ರಿ. ಏನ್ ಅಧ್ಯಕ್ಷರೇ ಮಾತಾಡ್ತೀರಿ ನೀವು? ಅವರ ವರ್ತನೆ ಸರಿ ಇಲ್ಲ, ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಅವ್ರ ಅಪಾಲಜಿ ಕೇಳಿದ್ದಾರೆ. ಕೊಡೋದು ಅವ್ರಿಗೆ ಸರಿಯಾಗಿ ಹೇಳಿ. ಪಕ್ಷದಲ್ಲಿ ನಾವೇ ಕೇಳಿದ್ದಾರೆ. ನಿಮ್ಮ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಶೋಕ್, ಮಾಡ್ಬೇಕಾದ್ರೆ ನನ್ಗೆ ಏನಂತಾರೆ ಗೊತ್ತಾ? ಕಾನ್ವೆಂಟ್ ದಲಿತ ಅಂತಾರೆ. ಏನಕ್ಕೆ? ಏನ್ ನಾನು ಇಂಗ್ಲಿಷ್ ಕಲಿಬಾರ್ದ ಅಥವಾ ನಾವು ಇದು ಮಾತಾಡಬಾರ್ದ? ಏನಾದ್ರೂ ಮಾತಾಡಿದ್ರು ಕೂಡ ಮಾಧುಸ್ವಾಮಿ ಅವರೆಲ್ಲ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಯಾಕೆ? ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಏನಿದೆ ಸಭಾಧ್ಯಕ್ಷರೇ, ಇದು ಸೂಟ್ ಹಾಕೊಂಡು ವಿಕಾಸೌಧದಲ್ಲಿ ತೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ. ಇವ್ರು ಸೂಟ್ ಹಾಕಬಹುದು, ನಾನು ಹಾಕಕ್ಕಾಗಲ್ಲ. ಅವ್ರು ಹಾಲು ಕುಡಿಬಹುದು, ಕುಡಿಯಕ್ಕಾಗಲ್ಲ. ಪಾಪ ಗ್ರೀವೆನ್ಸ್ ಇದೆ, ಹೇಳ್ಕೊಳ್ಳಿ. ಕ್ಲಾರಿಟಿ ಕೊಡಿ ನಿಮ್ ಪಕ್ಷದಿಂದ. ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ, ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದ್ದೆ. ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ, ಕೆಳಗಿನ ಮನೆಯಲ್ಲೂ ಇದಾಗಿದೆ. ನನ್ನ ಬಗ್ಗೆ ಅಸೂಯೇನೋ ಅಸಹನೇನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೇನೋ ಹೇಳ್ಬಿಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಅಸಹನೆ ಏನಕ್ಕೆ ಹೇಳಿ. ಈಗ ರೆಗ್ಯುಲೇಟ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ, ಅಪಾಲಜಿನೂ ಬೇಡ. ಇತಿಹಾಸದ ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ ಮನಸ್ಥಿತಿ ಹೆಂಗಿದೆ, ಮನುಸ್ಮೃತಿ ಮನಸ್ಥಿತಿ ಮನಸ್ಥಿತಿ ಹೆಂಗಿದೆ ಅಂತ. ಈಗ ಇವರಿಗೆಲ್ಲ ಫೈಲ್ಸ್ ಬಂದಿದ್ಯಾ? ಈಗ ಫೈಲ್ಸ್ ಬಂದಿದ್ಯಾ ಇವರಿಗೆಲ್ಲ? ಅಪಾಲಜಿ ನಿಮ್ ಮನಸ್ಥಿತಿ
ಒಬ್ಬರಿಗೆ ಟಾರ್ಗೆಟ್ ಮಾಡಿ ಸರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಅಪ್ಪರ್ ಹೌಸ್ ಅಲ್ಲಿ ಎಲ್ಲ ಕಡೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲ ಗೌರವಾನ್ವಿತ ಅಧ್ಯಕ್ಷರು ನಿಮ್ಮ ಮಾತಾಡೋಕೆ ಸ್ವತಂತ್ರ ಕೊಟ್ಟಾರ? ಇದೇ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಶೈಲಿ ಸರಿ ಇಲ್ಲ. ಟಾರ್ಗೆಟ್ ಮಾಡಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಸದನದಲ್ಲಿ ಮಾತಾಡಕ್ಕೆ ಅವಕಾಶ ಇಲ್ಲ. ಏನ್ ಭಾಷೆ ಇದು? ನಾಟಕ ಮಾಡ್ತಾ ಇದ್ದಾರಾ? ಇಲ್ಲ ಮಾಡ್ತಾ ಇದ್ದಾರಾ? ಮೊದಲು ಕಲೀರಿ. ಒಪ್ತೀರಾ ನೀವು? ಅವ್ರ ಹೊಟ್ಟೆಯಲ್ಲಿ ಹೊರಗೆ ಬರ್ತಾ ಇದೆ. ಅಪಾಲಜಿ ಕೇಳಿದ್ಮೇಲೆ ಅವರೇ ದಿನೇಶ್ ಹೇಳಿದ್ರು ಅಪಾಲಜಿ ಕೇಳಿ ಅಂತ ಕೇಳಿದ್ರು. ಅಲ್ಲಿ ಬಿಟ್ಬಿಡೋಣ ಈ ತರದ. ಇಲ್ಲ ಪದೇ ಪದೇ ಆಗ್ತಾ ಇದೆ ಅಲ್ಲ ನಿಮ್ಮ ಪಕ್ಷದಿಂದ. ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ. ಈಗಿನಲ್ಲ 4 ವರ್ಷದಿಂದ ನಡೆದಿದೆ ನೋಡಿ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆಗೆ ದಲಿತರಿಗೆ ಏನ್ ಸಂಬಂಧ? ಸದಾಶಿವನಗರದಲ್ಲಿ ದಲಿತರ ಬಗ್ಗೆ ಮಾತಾಡ್ದೆ ಹೇಗೆ ಮಾತಾಡಬಾರ್ದಾ? ಡಾಲರ್ಸ್ ಕಾಲಿನಲ್ಲಿ ನೀವೆಲ್ಲ ಮನೆ ಕಟ್ಬಹುದು ನೋಡಿ. ಅವ್ರನ್ನ ಏನಾದ್ರೂ ಮಾತಾಡ್ಬೋದು. ದಲಿತರು ನಾನ್ ಮಾತಾಡಿದ್ರೆ ವರ್ಗದವ್ರ ಪ್ರಶ್ನೆ ಅಲ್ಲ ಇದು. ಇಲ್ಲ ನಿಮ್ ಪಕ್ಷದವ್ರು ಜ್ಞಾನೇಂದ್ರ ಅವರು ಖರ್ಗೆ ಅವರು ಸುಟ್ಟೋಗಿದ್ದಾರೆ. ಏನು ಇಲ್ಲ ಆ ತರ ಕಪ್ಪಗಿರೋದು ಯಾಕಂದ್ರೆ ಕಲಬುರ್ಗಿನಲ್ಲಿ ಬಿಸಿಲಿದೆ ಸುಟ್ಟೋಗಿರೋಗಿದೆ ಅಂತ ಹೇಳಿಲ್ವಾ ನೋಡಿ. ಖರ್ಗೆ ಜ್ಞಾನೇಂದ್ರ ಅವರು ಸರ್ ಕೇಳಿ. ಅಧ್ಯಕ್ಷರೇ ಈ ರೀತಿ ದಯವಿಟ್ಟು ದೀಸ್ ಆರ್ ಆಲ್ ಆನ್ ರೆಕಾರ್ಡ್. ಸುನಿಲ್ ಕುಮಾರ್ ಅವರು ಇವರ ತತ್ವ ಇದೆ. ಈ ಮನುಸ್ಮೃತಿ ಈಗಲೂ ಕೂಡ ಅವ್ರ ಹೊಟ್ಟೆಯಲ್ಲಿ ಇದೆ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಸಂಸ್ಕೃತಿ. ಅದು ಕೇಳಿ ಮಾತಾಡಿ ಮಂಜು. ಕಂಕ್ಲೂಡ್ ಮಾಡಿ. ಅಲ್ಲ ಮಂಜು ಏನ್ ಮಾತಾಡಿದ್ರೆ ಅಂತ ಕೇಳಿ ಮಾತಾಡಿ. ಏನ್ ಮಾತಾಡಿದ್ರು ಕೇಳಿ ಮಾತಾಡಿ. ವೈಯಕ್ತಿಕವಾಗಿ ಏನು ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ. ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗುವಂತ ಲಾಸ್ಟ್ ಟೈಮ್ ಅಲ್ಲಿ ಚರ್ಚೆ ಆಯ್ತು ವಿಧಾನ ಪರಿಷತ್ತಲ್ಲಿ. ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ.